ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಪ್ಲಾನ್ಗೆ ಮುಸಲ್ಮಾನ್ ಮಹಿಳೆಯರಿಂದ ಮಹಾಬಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಸಿಗ್ತಾ ಇದೆ. ಇಂತಹ ಘಟನೆಗಳು ಮರುಕಳಿಸ್ತಾ ಇರೋದು ಮತ್ತು ಮಹಾ ಸರ್ವೆಯಲ್ಲೂ ಕೂಡ ಇದೇ ರಿಪೋರ್ಟ್ ಸಿಕ್ಕಿದ್ದು. ಈಗ ಸಾಕ್ಷಿಗಳು ಕೂಡ ಸಿಗ್ತಿವೆ. ಅದಕ್ಕೆ ಏನದು ಹಾಗಾದರೆ? ನೊಂದ ಹೆಣ್ಣು ಮಕ್ಕಳಿಗೆ BJP ಕಾನೂನಿನ ಬಲ ಸಿಕ್ಕಿರೋದೀಗ UPಯಲ್ಲಿ ಅಂಥ 2 ಘಟನೆಗಳು. ಅದನ್ನೇ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ. ಎಸ್ ವೀಕ್ಷಕರೇ, ಲೇಟೆಸ್ಟ್ ರಿಪೋರ್ಟ್ ಇದು. ಇಂಥ 2-3 ಘಟನೆಗಳಾಗಿವೆ. ಲೇಟೆಸ್ಟ್ ಏನು ಅಂತ ನೋಡೋಣ. UPಯಲ್ಲಿ ಅದು ಬೈರಿಯಾಹಿ ಅನ್ನುವಂಥ ಪ್ರದೇಶ, ಉತ್ತರ ಪ್ರದೇಶದ ಬೈರಿಯಾಹಿ ಅನ್ನುವಂಥ ಪ್ರದೇಶದಲ್ಲಿ ಮಹಿಳೆಯೊಬ್ಬಳು ತನ್ನ ಸಹೋದರ, ಬಹಳ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸಹೋದರನಿಗೆ ತನ್ನ ಒಂದು ಕಿಡ್ನಿ ಡೊನೇಟ್ ಮಾಡಿರ್ತಾಳೆ. ಸೊ ತನ್ನ ಒಡ ಹುಟ್ಟಿದವನ ಜೀವ ಉಳಿಸೋಕೆ ಅಂತ ಕಿಡ್ನಿ ಕೊಟ್ಟಂತಹ ಸಹೋದರಿಗೆ ಎದುರಾದ ಶಾಕ್ ಅಂಥಿಂಥದ್ದಲ್ಲ. UPಯಲ್ಲಿರೋ ಹೆಣ್ಣುಮಗಳು, ಆಕೆ ಗಂಡ ಸೌದಿ ಅರೇಬಿಯಾದಲ್ಲಿ ವರ್ಕಿಂಗ್. ಗೊತ್ತಾಗುತ್ತೆ ಹೆಂಡತಿ ಇಂಥ ಕೆಲಸ ಮಾಡಿದ್ದಾಳೆ ಅಂತ. ಒಪ್ಪಿರಲ್ಲ ಗಂಡ, ಆದರೆ ತನ್ನ ಮಾತನ್ನು ಧಿಕ್ಕರಿಸಿ ಹೆಂಡತಿ ಇಂಥ ಕೆಲಸ ಮಾಡಿದ್ದಾಳೆ ಎಂದು ಗೊತ್ತಾಗುತ್ತೆ. ವಾಟ್ಸ್ಯಾಪಲ್ಲಿ ತಲಾಕ್ 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 ಮೆಸೇಜ್. ತಲಾಕ್ ಮೂಲಕ ಅಲ್ಲೇ ಡಿವೋರ್ಸ್ ಆಗಿಬಿಡುತ್ತೆ. ಆದರೆ ಅಷ್ಟಕ್ಕೆ ಸುಮ್ಮನಿರಲ್ಲ ಆಕೆ. ಯಾಕಂದರೆ ಈಗ ಕಾನೂನು ಬಲ ಬಂದಿದೆ. ತ್ರಿವಳಿ ತಲಾಕ್ಗೆ ಸಂಬಂಧಪಟ್ಟಂತೆ BJP ಸರ್ಕಾರ ತಂದಿರುವಂಥ ಕಾನೂನಿನ ಉಪಯೋಗವನ್ನು ಆ ಹೆಣ್ಮಗಳು ಧೈರ್ಯ ಮಾಡಿ ಪಡ್ಕೊಂಡಿದ್ದಾಳೆ. 2019 ಆಗಸ್ಟ್ 1ರಂದು ಈ ಕಾನೂನು ಬಲ ಸಿಕ್ತಲ್ವ. ಸುಪ್ರೀಂ ಕೋರ್ಟ್ ಕೂಡ ಈ ನಿಟ್ಟಿನಲ್ಲಿ ಇದು ಅತ್ಯಂತ ಘೋರವಾದಂಥ ಅನ್ಯಾಯ, ಒಂದು ಧರ್ಮದ ಕಾರಣದಿಂದಾಗಿ ಒಂದು ಹೆಣ್ಣು ಮಗಳ ಜೀವನನೇ ಹಾಳಾಗಿ ಹೋಗೋದು. ಸ್ಪಾಟಲ್ಲಿ ನಿಂತಲ್ಲಿ ಸಿಟ್ಟು ಬಂತು, ಬೇಜಾರಾಯಿತು, ಏನೋ ಆಯಿತು ಅಂತ ತಲಾಕ್ 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 ಅಂದುಬಿಟ್ರೆ ಮುಗದೇ ಹೋಯಿತು ಅಲ್ಲಿಗೆ ಡಿವೋರ್ಸ್ ಅಂತ. ಇದು ಸಾಧ್ಯ ಇಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ಬದ್ಧರು ಅಂತ ತಂದಂಥ ಕಾನೂನಿನ ಬಲ ಈ ಹೆಣ್ಮಕ್ಳಿಗೆ ಸಿಗ್ತಾ ಇದೆ. ಈಗಾಗಲೇ ತುಂಬ ಕೇಸ್ಗಳು ಈ ನಿಯಮದ ಅಡಿಯಲ್ಲಿ ರಿಜಿಸ್ಟರ್ ಆಗಿರೋದು. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಇದು. UPಯಲ್ಲಿ ಲೇಟೆಸ್ಟ್ ಹೆಣ್ಮಗಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಕೇಸ್ ರಿಜಿಸ್ಟರ್ ಮಾಡಿ ಸೂಕ್ತವಾದಂತಹ ನ್ಯಾಯ ಸಿಗುವಂತೆ ನಾವು ಮಾಡಿಕೊಡ್ತೀವಿ ಅನ್ನೋ ಭರವಸೆ. ಇಲ್ಲಿ 3 ವರ್ಷ ಜೈಲು ಶಿಕ್ಷೆ ಇದೆ. ತಕ್ಷಣಕ್ಕೆ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಬಹಳ ಬಲ ಇದೆ ಕಾನೂನಿಗೆ. ಸೊ ಆ ಆ್ಯಕ್ಷನ್ಗೆ ಈಗ ಪೊಲೀಸರು ಮುಂದಾಗ್ತಿರೋದು. ಮೊನ್ನೆಷ್ಟೇ ಕಳೆದ 1-2 ತಿಂಗಳ ಹಿಂದೆ ಇನ್ನೊಂದು ಕಾನ್ಪುರದಲ್ಲಿ ಒಂದು ಘಟನೆ ಆಗಿತ್ತು. UPಲಿ ಐಬ್ರೋಸ್ ಮಾಡಿಸಿದಾಳೆ ಹೆಂಡತಿ ಅಂತ ವಿಡಿಯೋ ಕಾಲಲ್ಲಿ ಗೊತ್ತಾಗುತ್ತೆ. ತನ್ನನ್ನು ಕೇಳದೆ ಹೆಂಡತಿ ಐಬ್ರೋಸ್ ಮಾಡಿಸಿದ್ದಾಳೆ ಅಂತ ಸಿಟ್ಟಾದಂಥ ಗಂಡ ಅಲ್ಲೇ ತಲಾಕ್ ಕೊಡ್ತಾನೆ. ಅಲ್ಲೂ ಕೂಡ ಆಕೆ ಕಾನೂನು ಮೊರೆ ಹೋಗಿರ್ತಾಳೆ. ಪೊಲೀಸರು ಆಕೆಗೆ ರಕ್ಷಣೆ ಕೊಟ್ಟು ಆ್ಯಕ್ಷನ್ ಮುಂದಾಗಿದ್ದಾರೆ. ಇತ್ತೀಚೆಗಷ್ಟೇ BJPಗೆ ಓಟ್ ಹಾಕಿದ್ದಕ್ಕೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂತು. BJP ವಿನ್ ಆಯಿತು. ವಿನ್ ಆಗಿದ್ದು ನೋಡಿ ಸಂಭ್ರಮಿಸ್ತಾ ಇದ್ದ ಮಹಿಳೆ, ಮುಸಲ್ಮಾನ್ ಮಹಿಳೆ, ಆಕೆ BJPಗೆ ಓಟ್ ಹಾಕಿದ್ದು. ಮತ್ತು ನಮಗೆ ಕಾನೂನು ಬಲ ಬೇಕು, UCC ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋಕೆ ಹೊರಟಿದ್ದಾರೆ ಮೋದಿಜಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆಕೆ ತನ್ನ ಹಕ್ಕನ್ನು ಚಲಾಯಿಸಿದ್ದಕ್ಕೆ ಆಕೆಯ ಮೈದನ ಬಡಿಗೆ ತಗೊಂಡು ಬಡ್ದಿದ್ದಂಥ ಒಂದು ಘಟನೆ ಸುದ್ದಿಯಾಗಿತ್ತು. ಆ ಫ್ಯಾಮಿಲಿ ಅಂದರೆ ಆಕೆಯ ತಂದೆ ತಾಯಿ ಜೊತೆ ಸೇರಿಕೊಂಡು, ನೇಬರ್ ಜೊತೆ ಸೇರಿಕೊಂಡು ಆಕೆ ಕಾನೂನು ಮೊರೆ ಹೋಗಿರ್ತಾಳೆ. ಅಲ್ಲೂ ಕೂಡ ಆ ಮೈದುನನ್ನು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ಧರ್ಮದ ಕಾರಣದಿಂದಾಗಿ ಆಗ್ತಿರುವ ದೌರ್ಜನ್ಯ, ಅವ್ರಿಗೂ ಈ ಸಮಾಜದಲ್ಲಿ ಬದುಕೋ ಹಕ್ಕಿದೆ. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ ತಕ್ಷಣ ನಿಂತು ನೆಲದಲ್ಲೇ ಉಟ್ಟ ಬಟ್ಟೆಯಲ್ಲೇ ತಲಾಕ್ ಅಂತ ಅವ್ರನ್ನ ಸಂಪೂರ್ಣವಾಗಿ ಹೊರದಬ್ಬುವಂಥ ಅವಕಾಶ ಇಲ್ಲ ಅನ್ನುವ ಕಟ್ಟುನಿಟ್ಟಿನ ಕ್ರಮ ಆಗಿದೆ. ಅದೇ ರೀತಿ UCC ಬಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದುಬಿಟ್ರೆ ಮದುವೆ, ಡಿವೋರ್ಸು, ಹಾಗೆ ದತ್ತು ತಗೊಳ್ಳೋ ಪ್ರಕ್ರಿಯೆ, ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮನಾದ ಪಾಲು, ಈ ಥರ ಎಲ್ಲ ಹಕ್ಕುಗಳಲ್ಲೂ ಕೂಡ ಬೇರೆಯವ್ರ ರೀತಿಯಲ್ಲಿ ಅವ್ರಿಗೂ ಕೂಡ ಸಿಗತ್ತೆ. ಇದರ ಪರವಾಗಿ ಮುಸಲ್ಮಾನ್ ಮಹಿಳೆಯರು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಸರ್ವೆ ಆಗಿದೆ ಅಲ್ವಾ, ಒಂದು ಬೃಹತ್ ಸರ್ವೆ ಈ UCC ಬಗ್ಗೆ ಆಗಿದೆ. ಅದರಲ್ಲಿ 76%ಕ್ಕೂ ಹೆಚ್ಚಿನ ಮಹಿಳೆಯರು ಮೋದಿ ಸರ್ಕಾರ ತರೋದಕ್ಕೆ ಹೊರಟಿರುವಂಥ ಈ ಕಾನೂನಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನಷ್ಟು ಫೀಡ್ಬ್ಯಾಕ್ ಕೊಟ್ಟಿವೆ ಕೆಲವು ಮುಸಲ್ಮಾನ್ ಮಹಿಳೆಯರ ಸಂಘಟನೆಗಳು. ಇನ್ನೂ ಸ್ಟ್ರಾಂಗ್ ಮಾಡಿ ಕೆಲವೊಂದು ಅತ್ಯಂತ ಕಠಿಣವಾಗಿ ಜಾರಿಗೊಳಿಸಿ, ಬಹುಪತ್ನಿತ್ವಕ್ಕೆ ಬ್ರೇಕ್ ಹಾಕಿ, ಮುಸಲ್ಮಾನರಲ್ಲಿ 3-4 ಮದುವೆಗೆ ಬ್ರೇಕ್ ಹಾಕಿ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. UCCಗೆ ಸಂಪೂರ್ಣ ಬಲವನ್ನು ಕೊಡ್ತಿದ್ದಾರೆ ಮುಸಲ್ಮಾನ್ ಮಹಿಳೆಯರು. ಮತ್ತು BJP ಸರ್ಕಾರದ ಕಾನೂನು
UPಯಲ್ಲಿ ಯೋಗಿ ಸರ್ಕಾರದ ಕಾನೂನು ಈಗ ಮಹಿಳೆಯರಿಗೆ ಬಲ ಕೊಟ್ಟಿದೆ, ರಕ್ಷಣೆ ಕೊಡ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಇವು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.